ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ರೋಹಿ. ವೆಲ್ಕಮ್ ಬ್ಯಾಕ್ ಟು ಆರ್ಜೆ ಕಲೆಕ್ಷನ್ಸ್. ನೋಡಿ, ಬನಾನಾ ಮ್ಯಾಂಗೋ ವಿಡಿಯೋ ಮಾಡಿದ್ನಲ್ವಾ, ಅದು ಕಿತ್ತು ನಾವು ಹಣ್ಣು ಮಾಡಿದ್ದೀವಿ ಮನೆ ಒಳಗಡೆ. ಸೊ ಯಾವ ರೀತಿ ಇದೆ ಅಂದ್ಬಿಟ್ಟು, ಇದು ಬಂದು ಯೆಲ್ಲೋ ಬನಾನಾ ಮ್ಯಾಂಗೋ ಶೇಪ್. ನೋಡಿ, ನಮ್ಮ ತಂದೆಯವ್ರು ಕಟ್ ಮಾಡ್ತಾರೆ ಈಗ. ಜಸ್ಟ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು, ಸೂಪರ್ಬ್ ಆಗಿದೆ. ಫಸ್ಟ್ ಟೈಮ್ ನಾನು ಅಷ್ಟೇ ಇದು ಫ್ರೂಟಿಗೆ ಇದು ಟೇಸ್ಟ್ ಮಾಡ್ತಿರೋದು. ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತೀನಿ. ಸ್ಮೆಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ಸೂಪರ್ಬ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನಾನು ಇದಾವರೆಗೂ ಸ್ಮೆಲ್ ಮಾಡಿರ್ತಕ್ಕಂಥ ಮ್ಯಾಂಗೋಸ್ ಎಲ್ಲ ಬೇರೆ ಬೇರೆ ವೆರೈಟಿ ಮ್ಯಾಂಗೋ ಸ್ಮೆಲ್ ಮಾಡಿದ್ದೀನಿ, ಬಟ್ ಇದು ಟೋಟಲಿ ಡಿಫ್ರೆಂಟ್ ಆಗಿದೆ. ಶೇಪ್ ನೋಡಿ ಎಷ್ಟು ಫುಲ್ ನನ್ನ ಕೈ ಪೂರ್ತಿ ಬಂದಿದೆ, ನನ್ನ ಅಂಗೈ ಪೂರ್ತಿ ಬಂದಿದೆ ನೋಡಿ. ಬನಾನಾ ಶೇಪ್, ಎಕ್ಸಾಕ್ಟ್ ಬನಾನಾ ಶೇಪೇ ಇದೆ. ನಾನು ನನ್ನ ತಂಗಿ ಇಬ್ಬರು ಟೇಸ್ಟ್ ಮಾಡ್ತೀವಿ. ಇದನ್ನು ಕಟ್ ಮಾಡ್ತಾ ಇದ್ದೀವಿ. ಬನಾನಾ ಮ್ಯಾಂಗೋ ಫಸ್ಟ್ ಫ್ರೂಟ್ ಇದು. ನಾವು ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡೋದು. ಸೊ ಹೇಗಿರುತ್ತೆ ಅಂತ ಹೇಳ್ತೀನಿ. ಬ್ಯೂಟಿ ನೋಡಿ, ಕಟ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ವಾವ್, ಸೂಪರ್ಬ್ ಆಗಿದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ. One of a kind. ಡಿಫ್ರೆಂಟ್ ಆಗಿದೆ ಇದು ಅಷ್ಟೇ. ಸಿಪ್ಪೆನ ಇದನ್ನು ತೆಗೆದ್ಬಿಡಿ, ಯಾಕಂದರೆ ಸ್ವಲ್ಪ ಕಸರೆ ಬರ್ತಿದೆ. ಫ್ರೂಟ್ ಮಾತ್ರ ತುಂಬ ಟೇಸ್ಟಾಗಿ ಎಮ್ಮಿ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಕಟ್ ಮಾಡಿರ್ತಕ್ಕಂಥ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಟೇಸ್ಟ್ ಕೂಡ ಚೆನ್ನಾಗಿದೆ. ಇದು ಅಷ್ಟೇ ಮೆಡಿಸಿನಲ್ ವ್ಯಾಲ್ಯೂ ಇದೆ ಫ್ರೂಟು. ಸೊ ಯಾರಾದರೂ ಗಿಡ ಬೇಕು ಅಂದರೆ ಖಂಡಿತ ತೇಜ ನರ್ಸರಿ ವಿಸಿಟ್ ಮಾಡಿ. ಇದರಲ್ಲಿ ರೆಡ್ ಬನಾನಾ ಮ್ಯಾಂಗೋ, ಯೆಲ್ಲೋ ವೆರೈಟಿ ಇದೆ, ಬನಾನಾ ಮ್ಯಾಂಗೋ ಇದೆ, ಅದರಲ್ಲಿ ರೆಡ್ ಬನಾನಾ ಮ್ಯಾಂಗೋ ಇದೆ ಆ್ಯಂಡ್ ಯೆಲ್ಲೋ ಬನಾನಾ ಮ್ಯಾಂಗೋ ಇದೆ. ವೆರೈಟೀಸ್ 3 to 4 ವೆರೈಟೀಸ್ ಬನಾನಾ ಮ್ಯಾಂಗೋದಲ್ಲೇ ಇದೆ. ಖಂಡಿತ ವಿಸಿಟ್ ಮಾಡಿ, ಗಿಡಗಳು ಯಾವ ರೀತಿ ಇದೆ ಅಂತ ನೋಡಿ. ಹಾಗೆ ಗಿಡದಲ್ಲಿ ಕಾಯಿ ಇರ್ತಕ್ಕಂಥ ಗಿಡಗಳು ಕೂಡ ಇದೆ, ಖಂಡಿತ ಬಂದು ನೋಡಿ. ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್, ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಆರ್ಜೆ ಕಲೆಕ್ಷನ್ 412. ಬನಾನಾ ಮ್ಯಾಂಗೋ ನೋಡೋದಕ್ಕೆ ದೊಡ್ಡದಾಗಿದೆ. ಓಟೆ ಯಾವ ರೀತಿ ಇರುತ್ತೆ, ಫ್ರೂಟ್ ಒಳಗಡೆ ಪಲ್ಪ್ ಜಾಸ್ತಿ ಇರುತ್ತೋ ಇಲ್ಲೋ, ಈ ಥರ ನಿಮಗೆ ಡೌಟ್ಸ್ ಇರ್ಬೋದು. ನೋಡಿ, ಓಟೆ ತಿಂದಮೇಲೆ ಎಷ್ಟು ತಟ್ಟೆ ನೋಡಿ, ಎಷ್ಟು ಸಣ್ಣದಾಗಿದೆ ಅಂದ್ಬಿಟ್ಟು. ಉದ್ದ ಇದೆ ಮ್ಯಾಂಗೋ, ಅದು ಫ್ರೂಟ್ ಎಷ್ಟು ಉದ್ದ ಇದೆಯೋ ಆಲ್ಮೋಸ್ಟ್ ಇದು 3/4 ಸೈಜ್ ಉದ್ದ ಬಂದಿದೆ. ಬಟ್ ತುಂಬಾ ತೆಳ್ಳಗಿದೆ ಓಟೆ ಅನ್ನೋದು. ಸೊ ಇದೇನು ನಿಮ್ಗೆ ಒಳಗಡೆ ಫ್ರೂಟ್ ಅನ್ನೋದೇ ಜಾಸ್ತಿ ಇರುತ್ತೆ. ಇದು ಬೀಜ ಏನು ಅಷ್ಟೊಂದು ಇರೋದಿಲ್ಲ. ಸೊ ಸೀಡ್ ಕಮ್ಮಿನೇ ಇರುತ್ತೆ. ಇದೊಂದನ್ನು ಹೇಳಬೇಕಾಗಿತ್ತು. ಥ್ಯಾಂಕ್ ಯು, ಬಾಯ್.